AWS ಸೆಂಟ್ರಲೈಸ್ ರೂಟ್ ಆಕ್ಸೆಸ್ ಫಾರ್ ಮೆಂಬರ್ ಅಕೌಂಟ್ಸ್ ಬಗ್ಗೆ ಮಾತಾಡೋಣ. ಇದು ನ್ಯೂ ಫೀಚರ್ ಆ್ಯಕ್ಚುಲಿ. ಇದು ರೀಸೆಂಟಾಗಿ ರಿಲೀಸ್ ಮಾಡಿದ್ದಾರೆ AWS ಅವರು. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ, AWS ಆರ್ಗನೈಸೇಷನ್ ಯೂಸ್ ಮಾಡ್ತಿದ್ದೀರಾ, ಅಲ್ಲಿ ಲೈಕ್ ಮಲ್ಟಿಪಲ್ ಅಕೌಂಟ್ಸ್ನ ನೀವು ಮೆಂಬರ್ ಅಕೌಂಟ್ಸ್ ಅಂತ ಕ್ರಿಯೇಟ್ ಮಾಡಿ ಯೂಸ್ ಮಾಡ್ತಿದ್ದೀರಾ ಅಂದರೆ, ಅಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಫೀಚರ್ ಯೂಸ್ ಆಗುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಲೈಕ್ ಯಾವುದಾದ್ರೂ AWS ನಾನು ಆಲ್ರೆಡಿ ಹೇಳ್ದಂಗೆ ಆರ್ಗನೈಸೇಷನ್ ಇದ್ದರೆ, ನೀವು ಮೆಂಬರ್ ಅಕೌಂಟ್ಗೆ ನೀವು ಕೂಡ ರೂಟ್ ಕ್ರೆಡೆನ್ಷಿಯಲ್ಸ್ನ ಕಾನ್ಫಿಗರ್ ಮಾಡ್ತಿರ್ತೀರಲ್ಲ, ಮ್ಯಾನೇಜ್ ಮಾಡ್ತಿರ್ತೀರ. ಈಗ ಭಾಳಷ್ಟು ಮೆಂಬರ್ ಅಕೌಂಟ್ಸ್ ಇತ್ತಂದರೆ ಆರ್ಗನೈಸೇಷನಲ್ಲಿ MFA ರೂಟ್ ಪಾಸ್ವರ್ಡ್ಸು ಅದೆಲ್ಲ ಮೆಂಬರ್ ಅಕೌಂಟಲ್ಲಿ ಟು ಮಚ್ ಟು ಆಸ್ಕ್ ಟು ಮ್ಯಾನೇಜ್. ಅಂಥ ಸಿನಾರಿಯೋ ಇದ್ದಾಗ, ಲೈಕ್ ಟು ಅವಾಯ್ಡ್ ದ ಕನ್ಫ್ಯೂಷನ್ಸ್, ಯು ಕ್ಯಾನ್ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಫೀಚರ್ ಎನೇಬಲ್ಡ್ ಇನ್ ಯುವರ್ ಆರ್ಗನೈಸೇಷನ್. ಇದರಿಂದ ಏನಾಗುತ್ತೆ ಅಂದರೆ, ನೀವು ಮೆಂಬರ್ ಅಕೌಂಟಲ್ಲಿ ಸ್ಪೆಸಿಫಿಕ್ಕಾಗಿ ರೂಟ್ ಕ್ರೆಡೆನ್ಷಿಯಲ್ಸ್ನ ಮ್ಯಾನೇಜ್ ಮಾಡಬೇಕು ಅಂತಿಲ್ಲ. ನೀವು ಈ ಫೀಚರ್ನ ಎನೇಬಲ್ ಮಾಡಿದ ತಕ್ಷಣ ನೀವು ಈಗ ಪೇಯರ್ ಅಕೌಂಟ್ ಅಂತ ಇರುತ್ತೆ, ಫಾರ್ ಎನ್ ಎಕ್ಸಾಂಪಲ್ ನಿಮ್ಮ ಆರ್ಗನೈಸೇಷನ್ ಪೇಯರ್ ಅಕೌಂಟಲ್ಲಿ ಇರುತ್ತೆ. ಆ ಪೇಯರ್ ಅಕೌಂಟ್ನ ನೀವು ಅಡ್ಮಿನ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಿ, ಆ ಫ್ಯೂಚರಲ್ಲಿ ಲೈಕ್ ನೀವು ಅದೇ ಅಡ್ಮಿನ್ ಅಕೌಂಟ್ ಯೂಸ್ ಮಾಡ್ಕೊಂಡು ಮೆಂಬರ್ ಅಕೌಂಟಲ್ಲಿ ರೂಟ್ ಕ್ರೆಡೆನ್ಷಿಯಲ್ಸ್ ಇಲ್ಲದೇ ನೀವು ಪರ್ಟಿಕ್ಯುಲರ್ ಟಾಸ್ಕ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಮುಂದೆ ನಾನು ಹೇಳ್ತೀನಿ ಅದೆಲ್ಲ ಏನು ಬರುತ್ತೆ ಅಂತ. ನೀವು ಇಲ್ಲಿ ನೋಡ್ತಿರೋಗೆ ನಾನು ಅದನ್ನೇ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿದ್ದೀನಿ AWSದು, ವಿಚ್ ಟಾಕ್ಸ್ ಅಬೌಟ್ ದ ಸೇಮ್ ಥಿಂಗ್ ವಾಟ್ ಐಮ್ ಟೆಲಿಂಗ್. ಇದರಲ್ಲಿ ಹೇಳಿದ್ದಾರೆ ಲೈಕ್ ಪ್ರೀ ರಿಕ್ವಿಸಿಟ್ಸ್ ಯಾವ್ಯಾವಿದ್ದಾವೆ, ಆಮೇಲೆ ಡಿಫ್ರೆಂಟ್ ಮೆಥಡ್ಸ್ ಲೈಕ್ ಟು ಎನೇಬಲ್ ದಿ ಸೆಂಟ್ರಲೈಸ್ ರೂಟ್ ಆಕ್ಸೆಸ್ ಫಾರ್ ಮೆಂಬರ್ ಅಕೌಂಟ್ಸ್. ಇಲ್ಲಿ ಯಾವ್ಯಾವ ಲೀಸ್ಟಲ್ಲಿ ಮೆನ್ಷನ್ ಮಾಡಿದಾರಲ್ಲ ಪ್ರೀ ರಿಕ್ವಿಸಿಟ್ಸು, ಆ ಆ್ಯಕ್ಸಸ್ಸು ಅದು ಒಂದು ಅಕೌಂಟಿಗೆ ಎನೇಬಲ್ ಆಗಿರಬೇಕು ಅನ್ನೋ ಥರ ಹೇಳ್ತಿದ್ದಾರೆ. ಈ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಯು ಕ್ಯಾನ್ ಗೋ ಥ್ರೂ. ಅದೇ ಥರ ಇಲ್ಲಾದಮೇಲೆ ನೆಕ್ಸ್ಟು ಇಲ್ಲಿ ನಿಮಗೆ ನೀವು ನೋಡ್ತಿರೋಕ್ಕೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಲೈಕ್ ಎನೇಬಲ್ ಸೆಂಟ್ರಲೈಸ್ ರೂಟ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ವಯಾ ಕನ್ಸೋಲ್ ಯೂಸ್ ಮಾಡ್ಕೊಂಡು ಹೆಂಗೆ ಎನೇಬಲ್ ಮಾಡಬೇಕು ಅಂತ ಇದೆ. ಅದೇ ಥರ ಲೈಕ್ CLI ಯೂಸ್ ಮಾಡ್ಕೊಂಡು ಹೆಂಗೆ ಎನೇಬಲ್ ಮಾಡ್ಕೋಬೇಕು, ಆಮೇಲೆ API ಯೂಸ್ ಮಾಡ್ಕೊಂಡು ಹೆಂಗೆ ಎನೇಬಲ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಈಗ ನಾನು ಇನ್ನೊಂದು ತೋರಿಸ್ತೀನಿ ಸ್ಕ್ರೀನು. ಇದು ಎನೇಬಲ್ ಮಾಡಬೇಕು ಅಂದರೆ ಕನ್ಸೋಲಿಂದ ಎನೇಬಲ್ ಮಾಡೋದನ್ನು ತೋರಿಸಿದ್ದಾರೆ, ಸ್ಕ್ರೀನ್ಶಾಟ್ಸು. ಇದನ್ನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಯು ಕ್ಯಾನ್ ಯೂಸ್ ಇಟ್. ಒಂದು ಸ್ಟ್ಯಾಂಡ್ ಅಲೋನ್ ಅಕೌಂಟ್ ಇರೋದ್ರಿಂದ ನನಗೆ ಇದನ್ನೆಲ್ಲ ಕಂಪ್ಲೀಟಾಗಿ ಎನೇಬಲ್ ಮಾಡೋದು ತೋರ್ಸೋಕ್ಕಾಗಲ್ಲ. ಅದಕ್ಕೇ ನಾನು AWS ಡಾಕ್ಯುಮೆಂಟಲ್ಲೇ ತೋರಿಸ್ತಾ ಇರೋದು. ನೀವಿಲ್ಲಿ ನೋಡ್ತಿರೋದಾಗೆ ಲೈಕ್ IAM ಕನ್ಸೋಲ್ಗೆ ಹೋಗಬೇಕು, ಅಲ್ಲಿ ರೂಟ್ ಆ್ಯಕ್ಸೆಸ್ ಮ್ಯಾನೇಜ್ಮೆಂಟು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎನೇಬಲ್ ಅಂತ ತೋರಿಸುತ್ತೆ. ಆ ಸ್ಪೆಸಿಫಿಕ್ ಫೀಚರ್ನ ಕ್ಲಿಕ್ ಮಾಡಿದ ತಕ್ಷಣ, ಅಂದರೆ ಎನೇಬಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ. ಪ್ರಾಬ್ಲಿ ಕ್ಲೀನಾಗಿ ಕಾಣಿಸ್ತಾ ಇರ್ಬೋದು. ಓಕೆ, ಇಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ಇಲ್ಲಿ ಯಾವ ಅಕೌಂಟ್ನ ನೀವು ಅಡ್ಮಿನ್ ಅಕೌಂಟ್ ಥರ ಯೂಸ್ ಮಾಡ್ತೀನಿ ಅಂತ ಹೇಳ್ತಿದ್ದೀರೋ ಆ ಅಕೌಂಟ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಜನರಲಿ ಪೇಯರ್ ಅಕೌಂಟ್ ಇಲ್ಲ ದ ಆರ್ಗನೈಸೇಷನ್ ಅಕೌಂಟ್ ಅಂತ ಹೇಳ್ಬೋದು. ಇಲ್ಲಿ ಕೇಪಬಿಲಿಟೀಸ್ನ ಯೂಸ್ ಮಾಡ್ಬೋದು ಅಂತ ಆಪ್ಷನ್ಸ್ ಇದೆ. ಅದನ್ನು ಸೆಲೆಕ್ಟ್ ಮಾಡಿ ನೀವು ಪ್ರೊಸೀಡ್ ಅಂತ ಹೇಳಿದಾಗ ಇಲ್ಲಿ ಈ ರೀತಿ ನಿಮ್ಮದು ಆರ್ಗನೈಸೇಷನಲ್ಲಿರೋ ಅಕೌಂಟ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಾಟ್ ಪ್ರೆಸೆಂಟ್ ಅಂತ ಇದೆ. ಇದೇನಪ್ಪ ಅಂದರೆ, ನಾಟ್ ಪ್ರೆಸೆಂಟ್ ಅಂದರೆ ರೂಟ್ ಕ್ರೆಡೆನ್ಷಿಯಲ್ಸು ಎನೇಬಲ್ ಆಗಿಲ್ಲ ಅಂತ, ಪ್ರೆಸೆಂಟ್ ಅಂದರೆ ರೂಟ್ ಕ್ರೆಡೆನ್ಷಿಯಲ್ಸು ಆ ಸ್ಪೆಸಿಫಿಕ್ ಲಿಂಕ್ಡ್ ಅಕೌಂಟ್ಸ್ಗೆ ಎನೇಬಲ್ ಆಗಿದೆ ಅಂತ. ಅಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ಪ್ರೆಸೆಂಟ್ ಅಂತ ಇದೆಯಲ್ಲ, ಅದರಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಸ್ಕ್ರೀನ್ ಕಾಣಿಸುತ್ತೆ. ಸೆಂಟ್ರಲೈಸ್ಡ್ ಅಕೌಂಟಿಂದನೇ ಡೈರೆಕ್ಟಾಗಿ ಮಾಡ್ಬೋದು. ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಯು ನೀಡ್ ಟು ಲಾಗ್ ಇನ್ ಟು ದಟ್ ಅಕೌಂಟ್ ಆ್ಯಂಡ್ ಗೆಟ್ ಇಟ್ ಡನ್ ಅಲ್ವಾ. ಇದು ಈ ರೀತಿ ನಿಮಗೆ ಆಪ್ಷನ್ಸ್ ಕೊಡುತ್ತೆ. ಆಮೇಲೆ ನಾನು ನಿಮ್ಗೆ ಹೇಳ್ತಿದ್ದೆ 3 ಆಪ್ಷನ್ಸ್ ಬರುತ್ತೆ, ಲೈಕ್ ಪ್ರಿವಿಲೇಜ್ ಆಕ್ಸೆಸ್ಸಿಂದ ಏನೇನು ಮಾಡ್ಬೋದು ಅಂತ. ಇಲ್ಲಿ S3 ಬಕೆಟ್ ಪಾಲಿಸಿ ಇದೆ, ಆಮೇಲೆ ಲೈಕ್ SQS ರಿಲೇಟೆಡ್ ಇದೆ, ಆಮೇಲೆ ಡಿಲೀಟ್ ರೂಟ್ ಯೂಸರ್ ಕ್ರೆಡೆನ್ಷಿಯಲ್ಸ್ ಅಂತ ಇದೆ. ಇದು 3 ಆಪ್ಷನ್ಸ್ ಇದೆ. ಜಸ್ಟ್ ಇನ್ ಕೇಸ್ ಇಲ್ಲಿ ನಾನು ಪ್ರೆಸೆಂಟ್ ಅಂತ ಹೇಳಿದ್ನಲ್ಲ, ಈ ಪ್ರೆಸೆಂಟ್ ಅಂತ ಇದ್ದಾಗ ನೀವು ಅಲ್ಲಿ ಹೋದಾಗ ಇಲ್ಲಿ ಲೈಕ್ ಡಿಲೀಟ್ ರೂಟ್ ಕ್ರೆಡೆನ್ಷಿಯಲ್ಸ್ ಅಂತ ಇದನ್ನು ಕ್ಲಿಕ್ ಮಾಡಿ ಡಿಲೀಟ್ ಅಂತ ಮಾಡ್ಬೋದು. ಆಮೇಲೆ S3 ಪಾಲಿಸೀಸ್ ಯಾರಾದರೂ ಸೆಟ್ ಮಾಡಿದ್ರು, ಈಗೇನು ಮಾಡಿರ್ತಾರೆ, ಸ್ಟಾರ್ ಡಿನೈ ಆಲ್ ಅಂತ ಕೊಟ್ಟಿರ್ತಾರೆ. S3 ಬಕೆಟ್ ಪಾಲಿಸಿ ಕ್ರಿಯೇಟ್ ಮಾಡಿರ್ತಾರೆ, ಅದು ಯಾರು ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ, ರೂಟಿಂದನೇ ಲಾಗಿನ್ ಆಗಿ ಪಾಲಿಸಿ ಚೇಂಜ್ ಮಾಡಬೇಕು ಅಂತ ಸಿನಾರಿಯೋ ಇದ್ದಾಗ S3 ಪಾಲಿಸಿ ಡಿಲೀಟ್ ಅಂತ ಸೆಲೆಕ್ಟ್ ಮಾಡಿ ನೀವು ಪ್ರೊಸೀಡ್ ಮಾಡಿದ್ರೆ ಆ S3 ಪಾಲಿಸಿ ಡೀಟೇಲ್ಸ್ S3 ಡೀಟೇಲ್ಸ್ ಕೊಟ್ಟರೆ ಅದು ಮುಂದೆ ಪ್ರೊಸೀಡ್ ಆಗಿ ಡಿಲೀಟ್ ಆಗುತ್ತೆ.
ಈ ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ್ದಾರೆ. ಲೈಕ್ S3 ಬಕೆಟ್ ಪಾಲಿಸಿ ಡಿಲೀಷನು. ಈ S3 ಬಕೆಟ್ ಡೀಟೇಲ್ಸ್ ಕೊಟ್ಟರೆ ಆ ಅಕೌಂಟ್ದಲ್ಲಿರೋದು ನೀವು ಆ ಪಾಲಿಸಿನ ಡಿಲೀಟ್ ಮಾಡ್ಬೋದು. ಡಿಲೀಟ್ ಪಾಲಿಸಿ ಅಂತ ಇದೆ ನೋಡಿ ಇಲ್ಲಿ. ಈ ರೀತಿ ಮಾಡ್ಬೋದು. ಲೈಕ್ ಈ CLI ಇದಿದೆ. ನಾನಿದು ಈ ವಿಡಿಯೋ ಮಾಡ್ತಿರೋದು ಜಸ್ಟ್ ಓವರ್ ವ್ಯೂ ಕೊಡೋದಕ್ಕೆ, ಈ ರೀತಿ ಒಂದು ಫೀಚರ್ ಇದೆ ಅಂತ ಹೇಳೋದಕ್ಕೆ. ಅದ್ರ ಸಲುವಾಗಿ ಲೈಕ್ ಐ ಆಮ್ ನಾಟ್ ಕವರಿಂಗ್ ಇನ್ ಡೆಪ್ತ್ ಆ್ಯಕ್ಚುಲಿ. ಈಗ ನಾನು ಕನ್ಸೋಲಿಗೆ ಹೋಗ್ತೀನಿ. ಇಲ್ಲಿ ನೋಡಿ, ಈಗ ನಾನು ಒಂದು ನನ್ನ ಅಕೌಂಟಿಗೆ ಲಾಗಿನ್ ಆಗಿದ್ದೀನಿ. ನೀವು ಇಲ್ಲಿ ನೋಡ್ತಿರೋ ಹಾಗೆ ಲೈಕ್ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಎನ್ ಆರ್ಗನೈಸೇಷನ್. ದಟ್ಸ್ ದ ರೀಸನ್ ಐ ಆಮ್ ನಾಟ್ ಏಬಲ್ ಟು ಸಿ ದಿಸ್ ಸ್ಪೆಸಿಫಿಕ್ ಫೀಚರ್. IAM ಅಂತ ಟೈಪ್ ಮಾಡಿ ಇಲ್ಲಿ ಸರ್ಚಲ್ಲಿ IAM ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ IAM ಇದರಲ್ಲಿ ಬರುತ್ತೆ. ನಿಮಗೆ ಆ ಸ್ಪೆಸಿಫಿಕ್ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಅಲ್ಲಿ ಹೋಗಿ ನೀವು ಇಲ್ಲಿ ರೂಟ್ ಆ್ಯಕ್ಸಸ್ ಮ್ಯಾನೇಜ್ಮೆಂಟ್ ಅಂತ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಇದು ಕಾಣುತ್ತೆ. ಸಿನ್ಸ್ ಅದನ್ನು ಆಲ್ರೆಡಿ ಹೇಳ್ದಂಗೆ ಇಟ್ಸ್ ನಾಟ್ ಪಾರ್ಟ್ ಆಫ್ ಎನ್ ಆರ್ಗನೈಸೇಷನ್, ದಟ್ಸ್ ದ ರೀಸನ್ ಐ ಆಮ್ ನಾಟ್ ಏಬಲ್ ಟು ಸಿ ದ್ಯಾಟ್. ನೀವು ನಿಮ್ಮದು ಪೇಯರ್ ಅಕೌಂಟ್ ಇಲ್ಲ ಲೈಕ್ ಆರ್ಗನೈಸೇಷನ್ ಅಕೌಂಟಲ್ಲಿ ಕಾಣಿಸುತ್ತೆ. ಇಫ್ ಯು ಹ್ಯಾವ್ ಮೆಂಬರ್ ಅಕೌಂಟ್ಸ್ ಎಲ್ಲ ನಿಮಗೆ ಕಾಣುತ್ತೆ. ಆರ್ಗನೈಸೇಷನ್ ಅಂದರೆ ಏನೋ ಅದಕ್ಕೆ ಇಲ್ಲಿದೆ ನೋಡಿ, AWS ಆರ್ಗನೈಸೇಷನು. ಓಕೆ, ಇಲ್ಲಿ ನಿಮ್ಮದು ಆರ್ಗನೈಸೇಷನ್ ಇದಾಗೆ ಲೈಕ್ AD ಥರನೇ ಬರುತ್ತೆ ನಿಮಗೆ. AD ಅಂತಂದಾಗ ನಿಮ್ಮ ಕಂಪ್ನಿ .com ಅಂತ ಇರುತ್ತೆ URL. ಅದರಲ್ಲಿ ನಿಮಗೆ ಸಪ್ರೇಟ್ ರೀಜನ್ ಸ್ಪೆಸಿಫಿಕ್ ಡೊಮೈನ್ಸ್ ಎಲ್ಲ ಕ್ರಿಯೇಟ್ ಮಾಡಿರ್ತೀರ. ಅದೇ ಥರನೇ ಸೇಮ್ ಕಾನ್ಸೆಪ್ಟಲ್ಲೇ ಆರ್ಗನೈಸೇಷನ್ ಇರುತ್ತೆ ಇದು. ಅದರಲ್ಲಿ ಮೆಂಬರ್ ಅಕೌಂಟ್ಸ್ ಆ್ಯಡ್ ಆಗಿರುತ್ತೆ. ಅದೇ ಥರ ನಿಮ್ಮದು ಸರ್ವರ್ಸ್ ಇರುತ್ತಲ್ಲ, ಅದು ADಲಿ ಜಾಯ್ನ್ ಆಗುತ್ತೆ. ಅದೇ ಥರನೇ ಕಾನ್ಸೆಪ್ಟ್ ಇದು. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಹೇಳಿ. ಐ ವಿಲ್ ಟ್ರೈ ಟು ಆನ್ಸರ್.